ಶ್ರೀಮಾನ್ಯ ಶ್ರೀ ಸಂತೋಷ್ ಕುಮಾರ್ ಅವ್ರು ನೋಡ್ರಿ ಚಪಾತಿ ಹಿಟ್ಟು ನಾದಕತ್ತಾರ್ರಿ ಫ್ರೆಂಡ್ಸ್. ನೋಡ್ರಿ ಈಗ ಮಸ್ತನತ್ತ ಅನ್ನ ಮತ್ತೊಂದು ಸೋಯಾಬೀನ್ ಪಲ್ಯ ಮಾಡ್ಯಾರ ಸಂತೋಷ್ ಅವರು. ಬರ್ರೀಗ ಊಟ ಮಾಡಮಿ. ಈಗ ನೋಡ್ರಿ ನಮ್ಮ ಮಿಕ್ಕನ್ ಫೇವ್ರೇಟ್ ಈಗ ಇಲ್ಲಿ ನಾನ್ ಕಟ್ಟಾಯಿ ತೊಗೊಳಕತ್ತಿ ನೋಡ್ರಿ. ಅವ್ನಿಗೆ ಭಾಳ ಇಷ್ಟ ರೀ ನಾನ್ ಕಟ್ಟಾಯಿ ಅಂತಂದ್ರೆ. एक्सपेरिमेंट करना रुको काटो मत लंग्स मुझे ठीक है रहेगा जी कहीं नौसती इंजेक्शन अस्तर मम्मी ये कल दिखा देना हां गुड मॉर्निंग गुड मॉर्निंग गुड ब्लॉग्स एक बारी गाइस ब्लॉग स्टार्ट ಮಾಡಬೇಕು ನೋಡಬಿಡಿ ಏನಂತದ ಏನಿಲ್ಲ ಈ ಸುದ್ದಿ ಆಲ್ರೆಡಿ ನಾವೆಲ್ಲರೂ ಚಹಾ ಮತ್ತೆ ರಸ್ತಿವಿ ನೋಡ್ರಿ. ಚಹಾ ರಸ್ತಿನ ಕಿಸಿನ ಕುಂತೀವಿ. ಅವಾಗ ವಿಡಿಯೋ ಮಾಡ್ಬೇಕಂದ್ರೆ ಗೊತ್ತೇ ಅದೇ ಬಗ್ಗೆ ಕುಡಿದೀವಿ ಎಲ್ಲರೂ. ಒಂದು ಸ್ವಲ್ಪ ಗೋಲಿದು ತೊಗೊಂಡು ನೋಡ್ರಿ ನನಗೆ ಹಾಕೊಂಡು ರಾತ್ರಿ ಭಾಗನ ಫುಲ್ ತಳಮಳ ಅನ್ಕೆಸ ನಂಗೆ ನಿದ್ದೆ ಬರಲಾರ್ದಕ್ಕೆ ಹೋಗಿ ಬಾಳೆ ತೆಗ್ದ ಕಿಚನ್ ಸಾಫ್ ಮಾಡೀನಿ. ಉಲ್ಟಾ ಇನ್ನ ಎಡ್ಡು ಕೈ ಬ್ಯಾನಿ ಮಾಡ್ಕೊಂಡು ಕೆಸಿಂದ ನಾವ್ರೆ ಬ್ಯಾಡ ಅಂತೀವಿ ಇಲ್ಲ ಪಾಪ. ಮತ್ತೆ ಮುಂಜಾನೆ ಒಟ್ಟ ನೀರು ಇಷ್ಟು ವಾಷಿಂಗ್ ಮಿಷಿನ್ ನೀರು ತುಂಬಿನಿ, ಬಗೆಟ್ ಟಂಕಿ ಎಲ್ಲ ನೀರು ತುಂಬಿನಿ. ಈಗ ಅಂದ್ರೆ ಎದೆ ಬ್ಯಾನಿನ ಶುರು ಆಗ್ಬಿಟ್ಟದ ನೋಡ್ರಿ. ನನಗೆ ಅಷ್ಟು ತ್ರಾಸ ಅಂದ್ರೆ ತ್ರಾಸ ಆಲಾಗತ್ತದ. ನೋಡಮ್ರಿ ಇವ್ರೇನೋ ಅಡುಗೆ ಮಾಡ್ತೀನಿ ಅಂತ ಬರ್ತಾರ, ಏನೇನೇನು ಮಾಡ್ತಾರೋ ಏನು ಬಿಡ್ತಾರೋ ನನಗೆ ಗೊತ್ತಿಲ್ಲ. ಈಗ ಎಲ್ಲಕ್ಕಿಂತ ಫಸ್ಟಿಗೆ ಗರಂ ನೀರು ಇಷ್ಟು ಜನ ಸ್ನಾನ ಮಾಡಮ್. ಈ ಕಮೆಂಟಾಗ ಹೇಳ್ತೀರಿ ನಾ ಮಮ್ಮಿ ನಾ ಮಮ್ಮಿ ಕೇರ್ಫುಲ್ ಆಗಿ ನೋಡಲ್ಲ, ನಮ್ಮ ಮಮ್ಮಿ ಮಾತಿ ಕೇಳಲ್ಲ. ನಾವ್ ಏನ್ ಮಾಡಮ್ ನಮ್ದೇನೋ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅದಾ ಪರ್ ನಮ್ಮ ಮಮ್ಮಿ ಮಾತ್ ಕೇಳಲ್ಲ. ಅದಕ್ಕೆ ಮಮ್ಮಿ ನೇರ ಕೈ ಹಾಕ್ತಾಳ. ನೀನ್ ರಾತ್ರಿ ಪಪ್ಪ ಅಂದಿರೋಕಿನ ಮುಂಜಾಳೆ ಬಾಟ ಇತ್ತು ಸ್ವಲ್ಪ ಪಪ್ಪ ಅಲ್ಲತ್ತಿರ ಕಿನ ತೊಳಿತೀವಿ ಜಾಸ್ತಿ ಮಮ್ಮಿ ನಾ ಎದ್ದೀನಿ ಪಪ್ಪ ಅಲ್ಲಿ ವಾಶ್ರೂಮ್ ಹೋಗ ಜಾಸ್ತಿ ಹೊರಗ್ ಬಂದ್ರೆ ಮಮ್ಮಿ ನೇರ ಕೈ ಹಾಕ್ತಾಳ. ಮತ್ ತೊಳ್ಲಿಕ್ಕೆ ಏನು ನಿದ್ದೆ ಬರ್ಲಾಗೈತಿ ಏನೋ ಬರ್ಲಾಗೈತಿ. ಪೂರ ಕಿಚನ್ ಹೊಲಸ್ ಮಾಡಿಟ್ಬಿಟ್ಟಿದೆ. ಪಪ್ಪ ಸಾಫ್ ಮಾಡ್ತಾರೆ, ಎಡ್ ಸಾಫ್ ಮಾಡ್ತೀನಿ. ಎಲ್ಲರಿಗೂ ಗೊತ್ತ ಎಲ್ರು ಇದೇ ನೋಡ್ರಿ ನಮ್ಮ ಪಂಚಾಯತಿ, ಇದೇ ನಮ್ಮ ಜೀವನ. ಇಷ್ಟೇ ನೋಡ್ರಿ ಲೈಫ್ನಾಗ. ನೋಡಿ ಗಾಯ್ಸ್ ಇದಕ್ಕ ನಿಮ್ ಕರ್ನಾಟಕ ಬಲ್ಲಿ ಏನಂತಾರೆ ಇಲ್ಲಿ ಪೆನ್ಸಿಲ್ ನಿಮ್ ಕರ್ನಾಟಕ ನಿಂದಿಲ್ಲ, ನಿನ್ ಕರ್ನಾಟಕ ಇಲ್ಲ, ನಮ್ ಕರ್ನಾಟಕ ಇವಾಗ ಹೊಡಿತೀನಿ ಬಾಯಿ ಮಾಡ್ಬಿಟ್ಟು ನಮ್ ಕರ್ನಾಟಕ. ಆಯ್ತಾಯ್ತು ಇಬ್ರು ಅಷ್ಟೇ ನೀರಿಗಳು ಚಿಕಿಮಿಕಿ ಅನ್ಕೊಂಡ್ ಇಬ್ರು ಹೋಮ್ವರ್ಕ್ ಮಾಡ್ಕೋರಿ. ಶ್ರೀ ನೀ ಮಾಡ್ಕೋ ಉನೋ ಕಾರ್ಡ್ಸ್ ಆಡೋ. ಈಗ ನಮ್ಮ ಪಪ್ಪ ಹೇಗೆ ವಾಷಿಂಗ್ ಮಷೀನ್ಯಾಗ ಬಟ್ಟೆ ಹಾಕ್ಯಾರ. ನೋಡ್ರಿ ಈಗ ಚಿಕ್ಕೊಮ್ಮಿಕೊಬ್ರು ಕಲ್ಕೇಸಿ ಚಂದನ ತಾವು ಹೋಮ್ವರ್ಕ್ ಮಾಡ್ಲತ್ತಾರೆ. ಯಾಕಂದ್ರೆ ಈ ಪೇಪರ್ ಅದು ಹೊಂಟಾವಲ್ರಿ, ಸುಮ್ಮನೆ ಪಾಲ್ತದಾಗ ಚಾವ್ ಮಾಡ್ತಾರೆ ಹೊರಗೆ ಹೋದ್ರಂತ ಕುತ್ಕೇಸಿಂದ್ರ ಓದಿಸ್ಲತ್ತಿ ನೋಡ್ರಿ. ಅವ್ರಿಬ್ರು ಓದಕತ್ತಾರ. ಅವ್ರ ಪಪ್ಪ ಅಂದ್ರೆ ಕೆಲಸ ಮಾಡತ್ತಾರ. ಕಡೆ ವಾಷಿಂಗ್ ಮಿಷಿನ್ದಾಗ ಬಟ್ಟೆ ಹಾಕಿ ಅಡುಗೆ ಮಾಡ್ಕೊತೀನಲ್ಲತ್ತಾರ ಅವರು. ಇಲ್ಲಿ ನೋಡ್ರಿ ಅವ್ರಿಬ್ರು ಏನು ಮಾಡತ್ತಾರ. ನೋಡ್ರಿ ಅನ್ನ ರೆಡಿ ಮಾಡೀನಿ. ಈಗ ಸೋಯಾಬೀನ್ ಪಲ್ಯ ಸಲಿಂದ ರೆಡಿ ಮಾಡ್ಕೊಳತ್ತೀನಿ. ಸೊ ಎಲ್ಲ ಹೊಳ್ಕೊಂಡಿನಿ. ಇಲ್ಲಿ ಅನ್ನ ರೆಡಿ ಆಗ್ಯದ, ಇಲ್ಲಿ ಪಾಣಕ್ಕೆ ರೆಡಿ ಆಗ್ಲತ್ತದ. ಸೊ ಈಗ ಸೋಯಾಬೀನ್ ಪಲ್ಯ ಮಾಡ್ತೀನಿ ನೋಡ್ರಿ. ಈಗ ಚಿಕ್ಕೊಮ್ಮಿಕೊಬ್ರು ಕೆಲಸ ಮಾಡ್ತಾರ, ಅವ್ರ ಪಪ್ಪನೂ ಕೆಲಸ ಮಾಡ್ತಾರ. ಪಪ್ಪ ಸೋಯಾಬೀನ್ ಪಲ್ಯ ಮಾಡ್ತೀನಿ ಅಂತ ಪಲ್ಯ ಮಾಡಕ್ಕೆ ಹೋಗ್ಯಾರ. ಬಟ್ಟೆ ಮಷಿನೇ ಹಾಕ್ಯಾರ. ನಾನು ನೋಡ್ರಿ ರಾತ್ರಿ ಯಾಕೋ ಜಾಸ್ತಿನೇ ಖರೇನೋ ಓವರ್ ಮಾಡಿಬಿಟ್ಟೇನೆ ಅನಿಸ್ಲತ್ತದ್ರಿ. ಬಾಂಡೆ ಇದು ಅಲ್ರಿ ಕಿಚನ್ ಭಾಳ ಗಲೀಜಾಗಿತ್ತು. ನಾನೇನು ಮಾಡಿದ್ರೆ ನೋಡೋಕೆ ಅಲಾರ್ದಕ್ಕೆ ಇಷ್ಟು ಚಂದ ಕಿಚನ್ ಸಾಫ್ ಮಾಡಿದೆ. ಇಷ್ಟು ಬಾಂಡೆ ತೊಳ್ಕೊಂಬಿಟ್ಟ. ಎಷ್ಟ್ರ ಅಲ್ಲಿ ಇಲ್ಲಿ ಎಲ್ಲ ಬಿದ್ದಿವೆಲ್ಲ ಎದ್ದಿವೆಲ್ಲ. ಚಿಕ್ಕೊಮ್ಮಿಕ್ಕು ಬಡ ಮಾಡ್ರಮ್ಮ ಇಷ್ಟು ಮಾಡ್ದ. ರಾತ್ರಿ ಭಾಗನ ಕೈ ಹೊಡ್ತಾ ಕೊಟ್ಟದ್ದು. ಮೊದಲೇ ನನ್ನ ಮೈ ಫುಲ್ ಬಾತಿದ್ರಿಗೂ ನಿಮ್ಗೆ ಗೊತ್ತದ. ನಾನು ಮೊದಲೇ ಪ್ರಾಬ್ಲಮ್ಸ್ಗಳು ಆಗ್ಲಕತ್ತಾವ ಒಂದು ಕೇಸಿನ ಖರೀತೀನಿ ರೀ. ರಾತ್ರಿ ಭಾಗನ ಕೈ ಎದೆ ಹಿಂಗೆ ಬ್ಯಾನಿ ಆಗ್ಯದ್ರಿ. ನನಗೆ ಭಯಂಕರ ಬ್ಯಾನಿ ಆಗ್ಲತ್ತದ ನೋಡ್ರಿ. ಓಪನ್ ಆಗಿ ಹೇಳ್ಬೇಕಂದ್ರೆ ನೋಡ್ರಿ ಸೀದಾ ಅಂದ್ರೆ ನಂಗೆ ಜಾಸ್ತಿ ಟೆನ್ಷನ್ ಆಗಿ ಡಿಪ್ರೆಷನ್ ಆಗಿ ನೋಡ್ರಿ ಎದೆ ಬ್ಯಾನಿ ಆಗ್ಲಕತ್ತದ. ಡಾಕ್ಟ್ರ್ ಅಂದ್ರೆ ಹಿಂಗೆ ನಡೀತಾ ಇತ್ತಂದ್ರೆ ಸ್ವಲ್ಪ ದಿನದಾಗ ಹಾರ್ಟ್ ಅಟ್ಯಾಕ್ ಆಗ್ತದ ನೋಡಂತ ಕೇಸಿನ.
ಆದ್ರೆ ಆಗಲ್ಲಕ್ರಿ. ನಾ ಏನು ಟೆನ್ಷನ್ ತೊಗೊಂಡ್ರಿ, ಬಂದಿದ್ದಕ್ಕೆ ಬಾ ಅನ್ನೋದು, ಹೋಗಿದ್ದಕ್ಕೆ ಹೋಗೋದು. ಯಾರೋ ಅಲ್ಲತ್ತಿದ್ದು ತಂದೆ ತಾಯಿ ನೋವು ಕೊಟ್ಟಿದ್ದಕ್ಕೆ ನಿಮ್ಗೆ ಹಿಂಗೆ ಆಲತ್ತದಂತ ಖುಷಿ ರೀ ನನಗೆ. ಅಗಸೇನ ನಮ್ಮ ತಂದೆ ತಾಯಿ ನೋವು ಕೊಟ್ಟಿದ್ದಲ್ರಿ, ಆ ದೇವರು ನನಗೆ ಪನಿಷ್ಮೆಂಟ್ ಕೊಡ್ಲತ್ತಾನ, ಶಿಕ್ಷೆ ಕೊಡ್ಲತ್ತಾನ ಅಂದ್ರೆ ಕೊಡಲ್ಲಕ್ರಿ. ಯಾಕಂದ್ರೆ ಹೌದು, ನಾನು ನಮ್ಮ ತಂದೆ ತಾಯಿಗೆ ನೋವು ಕೊಟ್ಟೀನಿ. ಅದಕ್ಕೆ ಆದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳ್ರಿ. ಯಾರೇನು ಬ್ಯಾಡ್ ಕಮೆಂಟ್ ಹಾಕಿರೋ 100 ಇದಕ್ಕೆ ಹುಡ್ದವರು ಅವ್ರಿಗೊಂದು ಮಾತು ಹೇಳ್ತೀನಿ. ನಮ್ಮ ತಂದೆ ತಾಯಿ ಎಂದೂ ಒಂದಿಲ್ಲ ನನ್ನ ಮಗಳು ಸಾಯಿಲಿ, ನನ್ನ ಮಗಳು ಹಾಳಾಗಲಿ, ನನ್ನ ಮಗಳ ಜೀವನ ಬರ್ಬಾದಾಗಲಿ ಅಂತ. ಯಾವಾಗ ಭೀ ನಮ್ಮ ಪಪ್ಪ ನಮ್ಮ ಮಮ್ಮಿ ನನಗೆ ಒಂದೇ ಮಾತಂತಾರ, ನೋಡು ಮಾಡ್ಕೊಂಡು ಹೋಗಿದ್ದು ಚಂದ ಬದಕ್ ಬಾಳು, ನಿನ್ನ ಜೀವನ, ನಿನ್ನ ಮಕ್ಕಳು, ನಿನ್ನ ಗಂಡ ನೀ ಸುದ್ದಿ ಮಾಡ್ಕೊಂಡು ನಿನ್ನ ಲೈಫ್ನಾಗ ನೀ ಖುಷಿರು. ಯಾರ್ಯಾಕೆ ಬರಲ್ಲಕ್ಕ, ಯಾರ್ಯಾಕೆ ಬಿಡಲ್ಲಕ್ಕ. ನಾವು ಸಾಯತನರೇ ನಿನ್ನ ಜೊತೆ ಇದ್ದೀವಿ. ನಾವು ಸತ್ಬೇಕು ಯಾರ್ದು ಹಿಡಿಬೇಡ ನೀ. ಸೀದಾ ನಮ್ಮ ಮಮ್ಮಿ ನಮ್ಮ ಪಪ್ಪ ನನಗೆ ಹೇಳಿಬಿಟ್ರೆ, ನಾನು ನಮ್ಮ ಮಮ್ಮಿ ನಮ್ಮ ಪಪ್ಪಾಗ ಒಬ್ಬರಿಗೆ ಹಿಡ್ದೀನಿ ಅಷ್ಟೇ. ನನಗೆ ಊರು ಪಂಚಾಯತಿ ಮಾಡಿ ಏನೋ ಆಗಿರುತ್ತೆ, ಅದು ನನಗೆ ಬೇಕು ಆಗಿಲ್ರಿ ಒಟ್ಟು. ಯಾಕಂದ್ರೆ ನಮ್ಮ ಪ್ರಪಂಚ ಇಷ್ಟೇ ಅದ, ನನ್ನ ಗಂಡ, ನನ್ನ ಮಕ್ಕಳು, ನಮ್ಮ ಅತ್ತಿ ಮಾವ, ನಮ್ಮ ತಂದೆ ತಾಯಿ, ಖತಮ್. ಯಾರು ಯಾರಿಗೆ ಬರಲ್ರಿ, ಯಾರು ಯಾರಿಗೆ ಆಗಲ್ಲ. ಕಷ್ಟ ಕಾಲದಾಗ ಇಷ್ಟು ದಿನ ಆಯ್ತು ನನಗೆ ಆರಾಮ್ ತಪ್ಪಿ. ನನಗೆ ಇನ್ನೊಂದು ಒಬ್ಬರು ಒಂದು ಸಿಂಗಲ್ ಫೋನ್ ಮಾಡಿ ಕೇಳಲ್ಲ. ಅವ್ರಿಗೆ ನನಗೆ ಕೇಳಲ್ಲ ಅಂದ್ರೆ ನಾ ಯಾಕೆ ಅವ್ರಿಗೆ ಎಲ್ಲರಿಗೆ ಕೇಳಕ್ಕೆ ಹೋಗ್ಲಿ, ಅವ್ರು ಯಾಕೆ ನನ್ನವ್ರು ಆಗ್ತಾರೆ. ಹಾಗಾಗಿ ನಾನು ಬಿಟ್ಬಿಟ್ಟು ಇನ್ನು ಮುಂದೆ ನೀವು ಯಾರತ್ತು ನನಗೆ ಗೊತ್ತಿಲ್ಲ, ನಾ ಯಾರತ್ತ ನಿಮಗೆ ಗೊತ್ತಿಲ್ಲ, ಖಲಾಸ್, ಇಷ್ಟಕ್ಕೆ ಮುಗೀತು. ಓಕೆನಾ? ಅಗರ್ ಸರ್ ನಂಗೆ ದೇವ್ರು ಶಿಕ್ಷೆ ಕೊಡ್ಲತ್ತನಲ್ಲ, ಕೊಡಲಕ್ಕ. ನಾ ಮಾಡಿದ ಖರೇನೇ ಅದ. ಮನುಷ್ಯ ತಪ್ಪಿಗೆ ಒಪ್ಕೊಂಡು ನಾ ಓಡ್ ಬಂದಿದ್ದ, ನಾ ಮದುವೆ ಆಗಿದ, ಎಕ್ಸೆಟ್ರಾ ಆದ್ರೆ ಓಡ್ ಬಂದಿ ಅಂತ ಕೇಸಿನ 100 ಮಂದಿ ಬಲ್ಲೇನು ಹೋಲತ್ತಿಲ್ಲ. ನಮ್ಮ ಜಿಂದಗಿನೂ ಬರ್ಬಾದ್ ಮಾಡ್ಕೊಡಲ್ಲ, ನಾವೇನು ಹಾಳಾಗಿಲ್ಲ. ದೇವ್ರ ಸುಖ ಶಾಂತಿ ನೆಮ್ಮದಿ ನಿಂತೆ ಇಟ್ಟಾನ. ಆದ್ರೆ ಈಗ ಏನೋ ಲೈಫ್ನಾಗ ಭಾಳ ಏರುಪೇರುಗಳು ನಡೆದಾವ, ನಡ್ಲಿಕ್ಕತ್ತಾವ, ನಡೆಯಲಕ್ಕ. ನನಗೆ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಯಾರ್ಯಾರು ಒಳ್ಳೆ ಕಮೆಂಟ್ ಹಾಕಿ ನೋಡು, ಎಲ್ಲರಿಗೂ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಮಗದೊಮ್ಮೆ ಅಂಬಿಕಾ ಸಂತೋಷ್ ಕುಟುಂಬದ ಕಡೆಯಿಂದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಲಕ್ಷ್ಮೀ ವಿಠ್ಠಲ, ಸಾವಿತ್ರಿ ವಿಠ್ಠಲ, ಲಕ್ಷ್ಮಿ, ಮತ್ತಂದ್ರೆ ಪ್ರಿಯಾಂಕಾ, ಇನ್ನು ಭಾಳಷ್ಟು ಜನ ಇದ್ದೀರಿ. ನನಗೆ ಅವ್ರ ಹೆಸರುಗಳು ನೆನ್ಪು ಬರಲಾಗ ಕನ್ಫ್ಯೂಸ್ ಅಲ್ಲತ್ತೀನಿ ಹೇಳಕ್ಕೆ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಹೃದಯಪೂರ್ವಕ. ಅಕ್ಕ ನೀ ನಮ್ಮ ಮನೆಗೆ ಬಾ ಅಕ್ಕ, ನಮ್ಮ ಮನೆಗೆ ಬಾ, ನಾವು ನೀ ಹೆಣ್ಮಗಳನ್ನ ಅಂದ್ರಿ. ಸೊ ಅದಕ್ಕೋಸ್ಕರ ಅದು ನಿಮ್ಮೆಲ್ಲರಿಗೂ ಏನು ಹೇಳಿ ಕೈ ಮುಗಿದ ನಾನು ನಿಮಗೆ ಧನ್ಯವಾದಗಳು ಹೇಳಕ್ಕೆ ಬರ್ತದೆ. ಇದಕ್ಕಿಂತ ಜಾಸ್ತಿ ನನಗೆ ನಿಮಗೆ ಕೊಡ್ಲಿಕ್ಕೂ ಏನೇ ಇಲ್ಲರಿ. ನನಗೆ ಹೇಳಕ್ಕೆ ಶಬ್ದಗಳು ಭೀ ಏನೇ ಇಲ್ಲ ನೋಡ್ರಿ. ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ಇದ್ದರೆ ಸಾಕು ನೋಡ್ರಿ. ನಾನು ನನ್ನ ಕಾಲ ಮೇಲೆ ನಿಂದಿರ್ತೀನಿ. ಅದರ ಬೇರೆ ಸಂತೋಷ ಅವ್ರದೀಗ ಫೈನಾನ್ಷಿಯಲ್ ಭಾಳ ಖರಾಬಾಗ್ಬಿಟ್ಟದೆ. ಪಾಪ ಮನೆಗಿದ್ದು ಕೆಲಸ ಮಾಡೋಕತ್ತಿದಾಗ ಸ್ಯಾಲ್ರಿ ಎಲ್ಲ ಕಟ್ಟಲ್ಲತ್ತದ ಎಲ್ಲ. ಏನೋ ನಂದು ಯೂಟ್ಯೂಬ್ ಕಣ್ಣಿದ್ದು ಅಟ್ಲೀಸ್ಟ್ ಒಂದು ಏನಾರೇ ಹೆಲ್ಪರೇ ಮಾಡ್ಬೇಕಂತ ನೀನು ತಿಳ್ಕೊಂಡಿದ್ದು. ಬಟ್ ಅದು ಭೀ ನನ್ನ ಕೈ ನಿಂತು ಆಗಲ್ಲಾಗ್ಯದ. ಖಾಯಶ್ ನಿಂತರೆ ನಾವು ಓಪನ್ ಮಾಡಿದ್ರಿ ಯೂಟ್ಯೂಬ. ಬಟ್ ನನಗೆ ಈಗ ರೊಕ್ಕದ ಭಾಳ ಅಂದ್ರೆ ಭಾಳ ನೀಡದ ರೀ ನಮಗೆ ಸಿಕ್ಕಾಪಟ್ಟೆ. ಎಲ್ಲ ರೊಕ್ಕದು ಸುಮ್ಮನೆ ಸುಳ್ಳ್ಯಾಕೆ ಅನ್ಬೇಕು. ನಮ್ಮ ಮಾಮವ್ರು ಹಚ್ಕೊಟ್ಟಾರಿ ರೊಕ್ಕ, ದವಾಖಾನೆದೆಲ್ಲ ಚಂದ ಸಂತೋಷ ಅಂತ. ಯಾಕಂದ್ರೆ ಸಂತೋಷನ ಬಂದಿದ್ದು ಪಗಾರ ಎಲ್ಲ ಆ ಕಡೆ ಈ ಕಡೆ ರೆಂಟ, ಮಕ್ಕಳು ಸ್ಕೂಲ್, EMI ಅಲ್ಲಿ ಇಲ್ಲಿ ಎಲ್ಲ ಕಟ್ಟೋದಿದೆ, ಎಲ್ಲ ಖಲಾಸ ಆಗಿಬಿಟ್ಟು. ಯಾಕಂದ್ರೆ ಈಗ ಹಾಸ್ಪಿಟಲ್ ರೊಕ್ಕ ಭಾಳ ಹೋಗ್ಲಕತ್ತೆ. ಈಗ ಒಂದು ವಾರದಾಗೆ ಇಲ್ಲಿಲ್ಲ ಅಂದ್ರೆ 8-10 ಸಾವಿರ ರೂಪಾಯಿ ಹೋಗ್ಬಿಟ್ಟು ರೀ ಹಾಸ್ಪಿಟಲ್ ಏನು ಗೊಟ್ಟೆ ಅಷ್ಟ, ಅದು ಇದು ಸುಡುಗಾಡ ಮಣ್ಣ ಗೋಲಿ ಎಲ್ಲ ಕಾಸ್ಟ್ಲಿ. ನಿಮಗೆಲ್ಲ ಗೊತ್ತಿದಲ್ರಿ. ನಮ್ಮ ಅಮ್ಮ ರೊಕ್ಕ ಹಚ್ಕೊಟ್ಟಾರೆ ನೋಡಿರಿ. ಓಪನ್ ಆಗಿ ಹೇಳಕತ್ತೀನಿ. ಖರೆ ನೋಡಿದ್ರೆ ನಾವು ಅವ್ರಿಗೆ ಕೊಡ್ಬೇಕು, ಬಟ್ ಅವ್ರು ನಮಗೆ ಕೊಡ್ತಾರೆ. ಇಂಥ ನಮ್ಮ ಹಣಿಬಾರ ಆಗ್ಬಿಟ್ಟದು ನೋಡಿರಿ ಫ್ರೆಂಡ್ಸ್. ನಾ ಬೇರೆ ಯೂಟ್ಯೂಬರ್ ಹಂಗೆ ಕೊಚ್ಕೊಂಡು ಢಂಪಾಚಾರಿ ಮಾಡ್ಕೊಂಡು ಒಳ್ಕೋತ ಕರ್ಕೋತ ನಮಗೆ ಕಷ್ಟ ಅದ, ನಮಗೆ ಹೆಲ್ಪ್ ಮಾಡಿರಿ, ನಿಮ್ಗೆ ಹಿಂಗ್ರಿ, ನಮ್ದು ಹಂಗ್ರಿ ಢಂಬಾಚಾರಿ ನನ್ನ ಕೈಲಿ ಆಗಲ್ಲ. ಯಾಕಂದ್ರೆ ಇನ್ನು ನಮ್ಮ ಮನ್ಯಾಗ ನಮ್ಮ ಅವ್ವಪ್ಪ, ನಮ್ಮ ಅತ್ತಿಮ್ಮ ಎಲ್ಲರೂ ಹರಾರಿ. ಅವ್ರ ಆಶೀರ್ವಾದ ನಮ್ಮ ಮ್ಯಾಗ ಅದ ರೀ, ಅಷ್ಟೇ ಸಾಕು. ಯಾರೇನಂತಾರೋ ಬಿಡ್ತಾರೋ ಅದನ್ನದ್ರಿಂದ ನಂಗೆ ಏನೂ ಮತ್ಲಬಿ ಇಲ್ಲ, ಮತ್ಲಬಿ ಇಲ್ಲ. ನೋಡ್ರಿ ಅನ್ನ ರೆಡಿ ಆಗ್ಯದ, ಪಲ್ಯ ಬಿ ರೆಡಿ ಆಗ್ಯದ. ಹೆಂಗೆ ಅದು ಗೊತ್ತಿಲ್ಲ, ಉಂಡ್ಬೇಕು ಹೇಳ್ತಾರೆ ಇವ್ರೆ. ಸೊ ಈಗ ಊಟಕ್ಕೆ ರೆಡಿ ಮಾಡ್ಕೊಂಡು ಗೊತ್ತೀವಿ ನಾವು. ಇವೇನೋ ಮಾಡಕತ್ತಾನ, ಈಗ ಇಲ್ಲಿ ಕುಂತಾಳ, ಮ್ಯಾಗೆ ಉಣ್ತಾಳತ್ತಕಿ, ತಳ ಬರ್ಲತ್ತ. ನೋಡಮ್ ಬರ್ರಿ, ಊಟ ಆಗ್ಬೇಕು ರಿವ್ಯೂ ನೋಡಮ್ ಹೆಂಗೆ ಅಂತೇಳಿ. ನಾನು ನೋಡ್ರಿ ಫ್ರೆಂಡ್ಸ್, ಈಗ ಚಂದನತ್ತ ಶಿಸ್ತನತ್ತ ಬಿಸಿ ನೀರು ಮಾಡ್ಕೇಸಿನ್ರಿ, ಸ್ನಾನ ಮಾಡ್ಕೊಂಡ್ಬಿಟ್ಟಿನಿ. ಮೈ ಒಂದು ಸ್ವಲ್ಪ ಹಗರ ಆದಂಗೆ ಅನಿಸ್ಲತ್ತದ ನೋಡ್ರಿ. ಮನೆ ನೋಡ್ರಿ ಫ್ರೆಂಡ್ಸ್, ನಮ್ಮ ಮನೆ ಫುಲ್ ತಿಪ್ಪಿ ಅದ ನೋಡ್ರಿ. ಅವ್ರ ಲ್ಯಾಪ್ಟಾಪ್ ಅಲ್ಲಿದಲ್ಲಿ ಬಿದ್ದದ, ಬ್ಯಾಗ್ಗಳು ಅಲ್ಲಿದಲ್ಲಿ ಅವ, ಎಲ್ಲ ಸಾಮಾನು ಅಲ್ಲಿದಲ್ಲಿ. ಫ್ರಿಜ್ ಮ್ಯಾಗಂತೂ ನೋಡಪ್ಲೇನೇ ಇಲ್ಲ. ಕಿಚನ್ ಅಂತೂ ಪೂರ ಘಾಣ ಎಬ್ಬಸ್ಬಿಟ್ಟಾನ್ರಿ ಆಕಾಶ್ ಫುಲ್. ಈಗ ಒಂದು 3 ಜನ ಅಂದ್ರೆ ಹೊರ ಹೋಗ್ಯಾರ. ಚಿಕ್ಕು ಅಂದ್ರೆ ಆಟ ಆಡ್ಲಕತ್ತಾರ. ವಾಷಿಂಗ್ ಮಷಿನ್ದಾಗ ಅವಾಗ ಒಂದೇ ಟ್ರಿಪ್ ಹಾಕ್ಬಿಟ್ಟಿದ್ದು ಸಂತೋಷ ಬಟ್ಟೆ, ಇನ್ನೂ ಒಂದು ಟ್ರಿಪ್ ಹಾಕಿ ನೋಡ್ರಿ. ಈಗ
ತವು ಮಷಿನಾಗ ಬಟ್ಟೆ ಆಗತ್ತವ. ಕಿಚನ್ಯಾಗ ನೋಡ್ರಿ ಭಾಂಡೆ ಹಂಗಿಂದ ಅಲ್ಲಿದಲ್ಲಿ ಕೂತಾವ ನೋಡ್ರಿ. ಊಟ ಮಾಡಿದೆಲ್ಲ ಈಗ ಅಲ್ಲಿದಲ್ಲೇ ನಿನ್ನೆ ರಾತ್ರಿ ಎಷ್ಟು ನೀಟಾಗಿ ಕ್ಲೀನ್ ಎಷ್ಟು ಮಾಡಿಟ್ಟಿದ ವಾಪಸ್ಸೆ ಹಾಗೆ ಆಗ್ಯದ. ಇದು ನೋಡಿ ಮತ್ತು ನಾ ಹ್ಯಾಂಗೆ ಸುಮ್ಮ ಕುಂದಿರಲಿ ನೀವೇ ಹೇಳಿ ನೋಡಮ್ಮ. ನನಗೂ ಕೆಲಸ ಮಾಡ್ಬೇಕಂತ ಅನ್ನಿಸ್ತದಲ್ಲ. ಮತ್ತು ಮನೆ ಎಲ್ಲ ಫುಲ್ ಅಸ್ತವ್ಯಸ್ತ ಆಗ್ಯದ ನೋಡ್ರಿ. ಒಂದಿಷ್ಟು ಚಪಾತಿರೇ ಮಾಡ್ಲಿಕ್ಕೆ ಕಿಚನ್ ಸಾಫ್ ಮಾಡ್ಕೋತೀನಿ. ಫಸ್ಟ್ ಒಂದಿಷ್ಟು ಹಿಟ್ಟು ನಾದಿ ಕಿಚನ್ ಸಾಫ್ ಮಾಡ್ಕೊಂಡು ಒಂದಿಷ್ಟು ಚಪಾತಿ ಮಾಡ್ತೀನಿ ರೀ ಫ್ರೆಂಡ್ಸ್. ಹೋಗಿರ ನೋಡ್ರಿ ಈಗ ಎದ್ದಾಳ ರೊಟ್ಟಿ ಮಾಡ್ತೀನಿ ಅಂತ ಕುಂತಾಳ. ನಾ ಬ್ಯಾಡ್ಲತ್ತೀನಿ ಕೇಳಿದಾಗ ಇವತ್ತೊಂದ್ಸರಿ ನಾ ಟ್ರೈ ಪಾರೋಳಿ ಸಾಕಾಗದಲ್ಲತ್ತಾರ. ಅನ್ನ ಸಾರ ತತ್ತಿ, ಅನ್ನ ಸಾರ ತತ್ತಿ, ಅನ್ನ ಸಾರ ತತ್ತಿ. ಮಿಕ್ಕೂರತ್ತ ಮಮ್ಮಿ ನನಗೆ ಉಣೋದಾಗಲ್ಲ. ಅವು ಊಟ ಮಾಡಲ್ಲಾಗ್ಯಾವ್ರಿ. ಅವು ಗೊತ್ತದ ರೀ. ನಾವು ನಮ್ದೇ ತ್ರಾಸ ಮಾಡಿದ್ರೆ ಅವ್ರ ತ್ರಾಸ ಯಾರು ನೋಡ್ಬೇಕು. ಅದಕ್ಕೆ ಈಗ ನಾ ಹಿಟ್ಟು ಸೂಸ್ಲತ್ತೀನಿ. ಇವನಿಗೆ ನಾ ಅದಕ್ಕೆ ಹಚ್ತೀನಿ ರೀ. ಚಪಾತಿನ ಮಾಡ್ತೀನಿ. ಕಲಿ ಈಗ ನೀ ಎಲ್ಲ ಕಲ್ತಿದ್ದಿಲ್ಲ ಇದೊಂದು ಕಲಿ ನೋಡಂತ. ಹೌದಿಲ್ರಿ? ಚಪಾತಿ ಒಂದು ಮಾಡೋದು ಕಲಿಸ್ಬಿಡ್ತೀನಿ ರೀ ಸುಮ್ಮ. ಈಗ ಸಂತೋಷವಾಗಿ ನೋಡ್ರಿ ನಾ ಹಿಟ್ಟು ನಾದದು ಕಲಿಸ್ಲಕತ್ತೀನಿ. ಹೆಂಗೆ ನಾದ್ಬೇಕಂತ. ಯಾರ್ಯಾರು ಹಿಟ್ಟು ನಾದದು ಗೊತ್ತಿಲ್ಲ ಅವರೆಲ್ಲ ಹಿಟ್ಟು ನಾದದು ಕಲೀರಿ. ಈಗ ನಗುನು ಹೊಟ್ಟೆ ಹೊಂಟದ, ಅಳವನು ಹೊಟ್ಟೆ ಹೊಂಟದ್ರಿ, ಟೆನ್ಷನ್ ಹೊಟ್ಟೆ ಹಾಲತ್ತದ. ಎಂಥ ಪರಿಸ್ಥಿತಿ ಬಂದಂತ. ಇವೆಲ್ಲ ಕೈ ಅವಲ್ರಿ. ಇವು ಕೈಗಳು ಹಿಂಗೆ ಬಿಗಿಲಿಗತ್ತವ್ರಿ. ನನಗೆ ಅಷ್ಟು ತ್ರಾಸ ಅಲ್ಲತ್ತದ್ರಿ. ಎಷ್ಟು ತನ ಮಾಡ್ತೀನಿ? ನೀರು ಹಾಕಿ ಜರ ಜರ. ಈಗ ನಾನು ನೀರು ಹಾಕ್ತೀನಿ ನಾದೀಗ. ಹ್ಞೂ ಮಿಕ್ಸ್ ಮಾಡು. ಜರ 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 ಮಿಕ್ಸ್ ಮಾಡು. ಅದು ಕೈ ಅದಕ್ಕೆ ಹಿಡಿ. ಹಾಂ ಗಟ್ಟಿಯಾಗಿ ಹಿಡಿ. ಈಗ ಹೆಂಗದ ರೀ ಹಿಟ್ನದು? ಸಂತೋಷ ಖರೆ ಖರೆ ಇಮಾನ್ದಾರ ರೀ. ಹೆಂಗೆ ಅನಿಸ್ಲತ್ತದ? ಟಫ್ ಅನಿಸ್ಲತ್ತದ? ಹೆಂಗೆ ಅನಿಸ್ಲತ್ತದ? ಮನ್ಸಿಗೆ ಮುಟ್ಟು ಹೇಳು. ಇನ್ನ ಈಗಡೆ ಏನೇನೋ ಹೇಳ್ದಲ್ಲ. ನಂದ ಮನಿ ಹಿಂಗದಾಗ್ಯದ, ನಾ ಹಿಂಗೆ ಮಕ್ಕೊಂಡು ನಂಗೆ ಕೆಲಸ ಮಾಡ್ದಾಗ ಏನಂತಾನ, ಹೆಣ್ಮಕ್ಕ ಮಾಡ್ದಂಗೆ ಯಾರಪ್ಪನೂ ಮಾಡಲ್ಲ ಬೇಕಾದ. ಒಪ್ಕೊಂಡಿರ್ ಖರೆ ಖರೆ ಇಮಾನ್ದಾರಿ ನಿಂತು ಹೇಳ. ಮತ್ತ ಹಂಗೆ ಮಾಡ್ಬಾರ್ದು. ಕೆಳಗಿನವ್ರು ಬೈತಾರ. ಹಂಗ್ಯಾಕೆ ಮಾಡತ್ತೀವಿ ನೋಡಿ. ಚಪಾತಿ ಹಿಟ್ಟು ನಾದದ್ ನೋಡ್ರಿ. ಶ್ರೀ ಆಯ್ತು. ಸಂತೋಷ್ ಬಾಂಡೆ ತೊಳಿತಾರೆ. ನಾನು ನೋಡ್ರಿ ಫ್ರೆಂಡ್ಸ್, ಒಂದು 3 ಉಳ್ಳಾಗಡ್ಡಿ, ಒಂದು 3 ಟಮಾಟೆ, ಒಂದಿಷ್ಟು ಅಲ್ಲ ಬೆಳ್ಳುಳ್ಳಿ, ಒಂದಿಷ್ಟು ಕೊತ್ತಂಬರಿ ಪುದೀನ ಎಲ್ಲ ಕಟ್ ಮಾಡಿ ಸೋಸ್ಕೊಳತ್ತೀನಿ ನೋಡ್ರಿ. ಏನು ತತ್ತಿ ಮಾಡ್ತಾರೋ ಏನು ಚಿಕನೇ ಮಾಡ್ತಾರೋ ಗೊತ್ತಿಲ್ಲ ನೋಡ್ರಿ. ಮಸಾಲೆ ರೆಡಿ ಆಗ್ಯದ ಈಗ. ಮಸ್ತ್ ಅನ್ನತ್ತ ನೋಡ್ರಿ. ಇದ್ರಾಗ ಉಳ್ಳಾಗಡ್ಡಿ ಮತ್ತಂದ್ರೆ ಉಳ್ಳಾಗಡ್ಡಿ, ಪುದೀನ, ಕೊತ್ತಂಬರಿ ಮತ್ತು ಅಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡದ. ಮತ್ತಂದ್ರೆ ಟಮಾಟ್ಯ ಮತ್ತು ಇದ್ರಾಗ ಒಂದು ಸ್ವಲ್ಪ ಪುದೀನದು ಉಳ್ದಿತ್ತಲ್ರಿ. ಇದ್ರಾಗ ಹಾಕಿಸಿಂದ ಪೀಸ್ದೇವ್ರಿ. ಎಲ್ಲ ಸೋಸ್ಕೊಂಡು ನೋಡ್ರಿ. ನಾ ಎಲ್ಲ ಕೊತ್ತಂಬರಿ ಪುದೀನ ಅದು ಮಣ್ಣಿದೆಲ್ಲ ಹಾಗೆ ಕುಂತಿತ್ತು. ಕುತ್ತಲ್ಲೇ ಇಲ್ಲೇ ಸೋಸ್ಕೊಂಡ್ರಿ. ನಾ ಜಾಸ್ತಿ ನಿಂತರೆ ಮಾಡೋದಾಗರಾಗ್ಯದ. ಕುತ್ತಲ್ಲೇ ಎಷ್ಟು ಪಾಸಿಬಲ್ ಕೆಲಸ ಆಗ್ತಾವೆ ಅಷ್ಟೇ ಮಾಡ್ಕೊಂಡು ಹೌದು. ಇದೊಂದು ಕೆಲಸ ಮಾಡಿ ಇವೆಲ್ಲ ನೀ ಜಾಡಿಸು. ನನ್ಕತ್ತ ನಾ ಕಿಚನ್ದೇ ಸಾಫ್ ಮಾಡ್ಕೊತೀನಿ. ಆಮೇಲೆ ಹೋಗಮ್ಮ ದವಾಖಾನಿಗೆ. ಸರಿ. ಅವ್ರಿಬ್ಬರಿಗೆ ಅವಳು ಬಾತನೇ ತೋರು ಆಟ ಆಡ್ಲತ್ತೇಳ ನೋಡ್ರಿ. ಇವ್ರು 3 ಮಂದಿ ಏನ್ ಮಾಡಕತ್ತಾರ ನೋಡ್ರಿ. ಏನೋ ಪೋಕೆಮಾನ್ ಕಾರ್ಡ್ ಅಂತ ಯಾವ್ದೋ ಕಾರ್ಡ್ ತಗೊಂಬಂದ. ಓನೋ ಕಾರ್ಡ್ ಅಂತ. ಏನ್ ಚಂತನ ಇವ್ನಿಗೆ ಬರೀ ರೊಕ್ಕನೇ ಬೇಕ್ರಿ ಇವನಿಗೆ. ಅವು ನಾರುಟೋ ಕಾರ್ಡ್ ಕೊಡ್ತಾನೆ. ಇಲ್ಲಿ ನೋಡ್ರಿ ಇವ್ರಾಗ ಹ್ಯಾಂಗ ಆಡ್ಲತ್ತಾರ ಕುಂತ. ಈಗ ನಾ ಏನಲ್ಲತ್ತಿ ನಿಮ್ಗೆ ಕೆಲಸ ಆಗ್ಯದ ನೋಡ್ರಿ. ದವಾಖಾನೆ ಹೊಂಟಿವಿ. ಇಂಜೆಕ್ಷನ್ ಅವ ರೆಗ್ಯುಲರ್. ಹೋಗಿ ಇಂಜೆಕ್ಷನ್ ಮಾಡ್ಸ್ಕೊಂಡ್ ಬರ್ಬೇಕು. ಇಂಜೆಕ್ಷನ್ ಮಾಡಿಸ್ಕೊಂಡ್ರಿ ಹೋಗಿ. ಹೌದು. ನಾನು ಕಟ್ಟಾಯಿ ಅಂತಂದ 20 ರೂಪಾಯಿ ಏನು ನೀನು? ನಾನೊಂದು 10 ರೂಪಾಯಿ ತಗೋತೀನಿ. ಸಹಸ್ರ ಚಿಕ್ಕಿ ಸಲುವಾಗಿ ಹೇಳಿ 20. ಯಾರಿಗೆ ಇಲ್ಲ ಅವ್ನಿಗೆ ಹೇಳಿ 20 ಹಾಂ ಹಾಂ ठीक है. ಈಗ ನಾವು ಮತ್ತೊಮ್ಮೆ ಹಾಸ್ಪಿಟಲ್ ಬಂದಿದ್ವಿ.
तीसरा ज्यादा लगा देते हैं, लिपिड प्रोफाइल जब कर जाता है कितना बिल्कुल ठीक हो गया ना, तो ये भी ठीक हो जाएगा 1-2 दिन की बात है। लेकिन हाँ हाथ पैर में बहुत दर्द हो रहा था, मैं दोनों शोल्डर जरा भी पीछे कर रहे थे और छाती है ना इतना यहाँ से लेके यहाँ तक और यहाँ पीठ में एकदम इतना पेन होता है, एकदम खिंचाव। आप एक्सरसाइज या वॉकिंग करते हैं कुछ? शुरू कर दें, थोड़ा बहुत घूमना फिरना और वॉकिंग शुरू करें। ये मस्कुलर पेन भी हो सकता है, जो आपके शोल्डर्स और चेस्ट के बीच में हो रहा है, तो मस्कुलर भी हो सकता है, क्योंकि आपका कोल्ड तो रहा ही नहीं आपको। बिल्कुल टेस्ट नहीं आ रहा इस तरह से वेट खाना कम तो नहीं मैं होता। बहुत कम खाती हूँ, खाने पे तो अच्छा, कहाँ पे हो? देखिए सीधी बात है, आप कितनी कैलोरी ले रहे हैं और कितनी कैलोरी बर्न कर रहे हैं, डिपेंड करता है उन पे वेट। अगर आप 2000 कैलोरी ले रहे हैं तो आपको 3000 कैलोरी अपने अंदर से बर्न करनी पड़ेगी, तब आपका वेट कम होना शुरू होगा। और अगर आपको बर्न 2000 हो रही है, खा 3000 है, तो 1000 तो डिपोजिट हो रही है ना, तो फैट यहाँ जमता है ना, ये सब यहाँ जमना शुरू, एक दिन में नहीं होता जम, और ये एक दिन में खत्म भी नहीं होता। इन चीजों को शुरू ना करें, बल्कि सती मम्मी की इंजेक्शन असलं जरा 6-7 इंजेक्शन ನೋಡ 5 ದಿನ ना पहले 3 महीने पहले 3 महीने मेरे को और अब बीपी चेक कर लिया, कितना है? ठीक है, ये हो रहा है ना, इस सिलाई कर सकते हैं। हाँ सिलाई कर सकते हैं बिल्कुल। सूजन है थोड़ी सी। अल्ट्रासाउंड कराया था इनका? पहले करवाया था, कुछ भी नहीं आया। कितने दिन पहले? साल तो नहीं होता। कल पता मेरे वीडियो में देखा, अब चोट लगी थी कोई? ये बार जब पहले गुरु गोविंद बिना था ना, तो गुरु गोविंद ने दिखाया, फिर रात को फिर तबीयत खराब हुई, फिर गुरु गोविंद में गए, तो गुरु गोविंद में डॉक्टर अच्छा मिल गया था वहाँ पे, तो उसने दूसरे डॉक्टर को बुलाया, उन्होंने चेक किया, पूरी रिपोर्ट का वो टेस्ट का लिखा, तो उन्होंने बोला कि सुबह आना। गाड़ी से 3 मिनट लगा के इसको ऐसे मोड़ कर रखना, ठीक है, देखना नहीं है इसको बार बार। कल भैया ब्लड बहुत था। अरे तूने देखा नहीं ना दोबारा, ये बड़ी छोटी सी बात है। डॉक्टर ने ओपीडी में आया कि आप ठीक है मम्मी को ನೋಡ್ರಿ ನಡೆದೀವಿ ಮನೆಗೆ ಮುಗಿತು ಇಂಜೆಕ್ಷನ್ ಮಾಡೋದು ಕಾರ್ಯಕ್ರಮ 6 ಇಂಜೆಕ್ಷನ್ ಅದು ಗೊತ್ತಿಲ್ಲ, 5 ಹೇಳಿದ್ರು ಇವ್ರು 6 ಮಾಡ್ಕೊಂಡ್ ಬಂದಾರೆ. ಇಲ್ಲ ಮೊದಲು 3 ಈಗ 3 ಆಗಿದೆ. ಅಚ್ಚಾ ರಕ್ತನೇ ನಿಂದ್ರಲ್ಲ ಈಗ ನನಗೆ. ನೋಡ್ರಿ ಈಗ ನಾ ಮನೆಗೆ ಹೋಲತ್ತೀನಿ, ದವಾಖಾನೆ ತೋರಿಸ್ಕೊಂಡು ಹಾಲು ಬ್ರೆಡ್ ತೊಗೊಂಡು ಕೆಸಿನ ನಾನ್ ಕಟ್ಟೆ ತೊಗೊಂಡು ಕೆಸಿನ ಚಳಿ ನೋಡ್ರಿ ಫೋಗಿ ಹಂಗಾಗ್ಯದ್ರಿ, ಹೊರಗೆ ಫುಲ್ ಮೌಸಮ್ ಖರಾಬ್ ಆಗ್ಯದ. ಇವ್ರು ತತ್ತಿ ಇಲ್ಲ ಅಂದ್ರೆ ಚಿಕನ್ ಏನಾರ ತೊಗೊಂಬರ್ತೀನಿ ನನ್ನ ಕೆಸಿಂದ ಹೋಗ್ಯಾರ. ಏನಾಗ ತರ್ಲಾಕ ಏನಾಗ ಬಿಡಲ್ಲಾಕ್ರಿ, ನನಗೆ ಬಾಯಿ ಇಟ್ಟು ಖರಾಬ್ ಆಗ್ಯದ್ರಿ, ಇಟ್ಟು ಹೊಲಸಾಗ್ಬಿಟ್ಟದ, ಫುಲ್ ತ್ರಾಸ ಆಲತ್ತದ. ನನಗೆ ಒಂದು 2 ನಿಮಿಷ ರೆಸ್ಟ್ ಮಾಡ್ತೀನಿ, ಆಮೇಲೆ ಚಪಾತಿ ಮಾಡ್ಕೋತೀನಿ. ನಮ್ಮ ಚಿಕ್ಕಣ್ಣ ನೋಡ್ರಿ ಮನೆಗೆ ಬಂದ, ನಮ್ಮ ಚಿಕ್ಕನ ಫೇವ್ರೇಟ್ ನೀನೇ ತಿನ್ನೋಪ್ಪ, ನಿನ್ಗೊಬ್ಬನಿಗೆ 20 ರೂಪಾಯಿ, ನಿನ್ಗೊಬ್ಬನಿಗೆ ತಂದದ, ತಿನ್ನು ಅವನು ಅಲ್ಲ ಅಂದ ನಾವು ಏನೋ ತಿಂತೀನಂತಂದ ಬೇರೆ. ಇವೆಲ್ಲ ತೆಗೊಂಡ್ ಜೊತೆ ರೆಸ್ಟ್ ಮಾಡ್ತೀನಿ, ಪಟ್ಟನ್ ತೆಗಿವೆಲ್ಲ ಚಕ್ಕರ್ ಬಂದಂಗ ಆಮೇಲೆ ಹೂನು ಕಾಡಿ. ಈಗ ನೀವೆಲ್ಲ ಎತ್ತಿ ಚಿಕ್ಕು ಪ್ರಾಮಿಸ್ ಮಾಡೋ ಪೇಷನ್ಸ್ ಇಲ್ಲ, 2 ನಿಮಿಷ ರೆಸ್ಟ್ ತೆಗಿ ಮಮ್ಮ, ನನಗೆ ಭಾಳ ತ್ರಾಸ. ಬರೀ ಇದೇ ಕೈಗೆ ಇಂಜೆಕ್ಷನ್ ಹಚ್ಕೊಂಬಂದಿನ್ರಿ. ನೋಡಿ ಫ್ರೆಂಡ್ಸ್, ಈಗ ಮಮ್ಮಿ ಇಂಜೆಕ್ಷನ್ ಹಚ್ಕೊಂಡಾಳ, ಅದು ಹಚ್ಕೊಳ್ಬೇಡಕ್ಕೆ ಮಮ್ಮಿಗೆ ಚಕ್ಕರ್ ನಂಗೆ ಬರ್ತದ ಮತ್ತು ವಾಮಿಟಿಂಗ್ ಬರ್ತದೆ ಇಲ್ಲ. ಇದು ಫುಲ್ ಬಾಡಿದಾಗ ಹಿಂಗೆ ಪೂರ ಹಿಂಗೆ ಜಿಂಜಿನ್ ಆಗ್ತದೆ. ಒಂದು ಅರ್ಧ ಗಂಟೆ ತನಕ ನೋಡ್ರಿ ಫುಲ್ ಇದು ಬೇಚೇನಿ ಆಗ್ತದೆ. ನಡೆದಾಡತ್ತ ನಮಗೆ ಏನೋ ಒಂದ್ಸಲ ಒಂದೇ ಜಾಗದಾಗ ನಿಂತೆ ಒಂದ ಅನ್ನಿಸ್ತದೆ ನೋಡ್ರಿ. ಈಗ ಒಂದು ಅರ್ಧ ಗಂಟೆ ಮಾಡ್ತೀನಿ, ರೆಸ್ಟ್ ಮಾಡ್ತೀನಿ, ರೆಸ್ಟ್ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ಆದಬೇಕು. ओके ನೋಡ್ರಿ ನಾಟಕ ನೋಡ್ರಿ. मैं 20 के दे बेटा, 20 के लाया हूं मिठाई, ज्यादा नहीं खाया, वापस दे दे 10 के खाया. ಏನ್ ತೊಗೊಂಬಂದಿ ಶ್ರೀ? ನೋಡೋರು ಕಚ್ಚಡ ನೋಡ್ರಿ ಅವ್ರಿಬ್ರು. ಶ್ರೀ ನೋಡ್ ಅವ್ರೀಗ ಜಗಳ ನೋಡೋರು ಇಬ್ರದ್ದು.
ಚಾವು ಯಾಕೆ ಮಾಡತ್ತೀರೋ ಮಿಕ್ಕು ಛತ್ ಮ್ಯಾಗಿನ ಬಟ್ಟೆ ತೊಗೊಂಬಂದ್ರಿ ಇನ್ನೂ ತಂದಿಲ್ಲ ಅವೆಲ್ಲ ಓಸ್ ಬಿದ್ದು ಹಾಳಾಗಿರ್ಬೇಕು ಗೊತ್ತದ ನಾಳೆ ಸ್ಕೂಲಿಗೆ ಏನು ಹಾಕೊಂಡು ಹೋಗ್ತಿರೋ ಇಬ್ರು ಬಟ್ಟೆ मम्मी मेरा तो मुझे ಶ್ರೀ ಎಲ್ಲ ಅಲ್ಲೇ ಅವ ನೋಡಿ ಕಿಚನ್ನಾಗೆ ಇಟ್ಟು ಬಂದಿ ನೋಡಿ ಏನಾಗೆಲ್ಲ ಚಂದ ಸಿಸ್ತನತ್ತ मुझे दिखाओ मैं कर ಇವ್ರು ನೋಡ್ರಿ ಏನು ತೊಗೊಂಬಂದಿ ಶ್ರೇಣಿ ನನಗ್ರೆ ಹೇಳ್ತೀನಿ ಸಬ್ಸಿ ಪಲ್ಯ ತಿಂತೇನು ಮೆಂತಿ ಪಲ್ಯ ತಿಂತೇನು ಅನ್ಕೋತ ತಿಂತೇನು ಕೇಳಿ ಇದು ತಿನ್ನೋ ಅಂತ ಹೇಳ್ತೀನಿ ನಿನಗೆ ಅರ್ಥ ಆಗಲ್ಲ ನನಗೆ ಆರಾಮಿಲ್ಲದಾಗ ಇವೆಲ್ಲ ತಿಂತಾರೆ ಡಾಕ್ಟರ್ ಏನಂದ್ರೆ ಸ್ವಲ್ಪ ಡೈಟ್ ಮಾಡ್ರಿ ಅಂತಂದಾರ ಅವ್ರು ಇನ್ನೊಂದು ಸ್ವಲ್ಪ ಅದಕ್ಕೆ ಹೊಟ್ಟಿ ತುಂಬತದ ಮಮ್ಮಿ ಥೋड़ा ಪ್ರೋಟೀನ್ ಥೋड़ा कैल्शियम थोड़ा बॉर्नविटा ಇದು ನೋಡ್ರಿ ಅವ್ರಿಗೆ ये क्या इतना सही ಏನು ಹೇಳಿದ್ರು ಕೇಳಲ್ರಿ ಅವರು पकड़ क्या करना है इतना सा क्या करें पेन मार लेती ಚಿಕನ್ ಮಾಡ್ತೀನಪ್ಪ 10 ನೋಡಿ ಗಾಯ್ಸ್ ಇದು ಮ್ಯಾರಿನೇಟ್ ತರ ಬಿರಿಯಾನಿ ಮಾಡ್ತಿ ಇಲ್ಲಪ್ಪ ಮಸಾಲೆ ಮಾಡತ್ತೀನಿ ಈಗ ಇಲ್ಲಿ ಚಿಕನ್ ಎಲ್ಲ ಇದು ಮಾಡ್ಕೊಂಡು ಮ್ಯಾರಿನೇಟ್ ಇದು ಮಸಾಲೆ ರೆಡಿ ಇಲ್ಲಿಕತ್ತದ ಚಿಕ್ಕುಗ ಆರಾಮಿ ನೋಡ್ರಿ ರೊಟ್ಟಿ ಹಿಡ್ದ ಇಲ್ಲಿ ಸದ್ದ ಫೋನ್ದಾಗ ಮಾತಾಡ್ತಾಳೆ ಯಾರು ಕೂಡ ಎಲ್ಲ ಮಂಟಿ ಫೋನ್ ಹಚ್ಚಾರ ಕಮ್ ಸೆ ಕಮ್ ಅಕ್ಕಿಗೆ ಖ್ಯಾಲ್ ಅದ ನಂದು ಅಕ್ಕಿ ನಾ ಇದ್ದೀನಿ ಸತ್ತೀನಿ ಅಂತ ಪಾಪ ಅಕ್ಕಿ ನನಗೆ ಬರೀ ನಮ್ಮ ತಾಯಿ ಇಲ್ಲ ಆದ್ರೆ ಬಿ ನಮ್ಮ ತಾಯಿಗಿಂತ ಹೆಚ್ಚಿಗೆ ಜೀವ ಮಾಡ್ತಾಳ ಅಕ್ಕಿ ನನಗೆ ಊರಿಗೆ ಹೋದಾಗ ಬಂದಾಗ ಪ್ರತಿಯೊಂದು ಉಣಿಸ್ತಾ ತಿನ್ನಿಸ್ತಾ ಕೊಡಿಸ್ತಾಳ ನಾವ್ಯಾರವ್ರು ಇಲ್ಲ ಅಂಟಿ ನನಗೆ ಖರೇನು ನನಗೆ ಒಂಥರ ಭಾಳ ಚುಚ್ಚದಂಗೆ ಅಲ್ಲತ್ತದ ಎಲ್ಲರದು ಕೆಲವೊಂದು ಜನ ನಮ್ಮ ಇನ್ನು ಮುಂದೆ ನಿಮಗೆ ನಾ ತೋರಿಸ್ತೀನಿ ಅಂತ ನೀವು ಭಾಳ ನಿಮಗೆ ಎಲ್ಲರಿಗೆ ನಮ್ಮೋರು ಅಂತ ಭಾಳ ಮಾಡ್ದೆ ಬಟ್ ನೀವು ಲಾಯಕ್ ಇಲ್ಲ ಅದ್ರದ್ದು ಬಿಲ್ಕುಲ್ ಖರೆ ಎಲ್ಲೂ ನನಗೆ ಭಾಳ ತ್ರಾಸ ಅಲ್ಲತ್ತದ ನನಗೆ ಸೆಂಟಿ ಹೇಳ್ರಿ ಆಮೇಲೆ ಮಾತಾಡ್ತೀವಿ ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನತ್ತೆ ಅಡಿಗೆ ರೆಡಿ ಆಗ್ಯದ ನೋಡ್ರಿ ಬಿಸಿ ಬಿಸಿ ನೋಡ್ರಿ ಚಿಕನ್ ಸಾರು ಮಾಡ್ಯಾರ ಸಂತೋಷ್ ಅವರು ಈಗ ಚಿಕನ್ ಕರಿ ಮಾಡ್ಯಾರ 1 kg ಚಿಕನ್ ತೊಗೊಂಬಂದಾರ ಮತ್ತಂದ್ರೆ ರೈಸ್ ಮತ್ತಂದ್ರೆ ನೋಡ್ರಿ ಇಲ್ಲಿ ಚಪಾತಿ ಮತ್ತಂದ್ರೆ ಉಳ್ಳಾಗಡ್ಡಿ ನೋಡ್ರಿ ಈಗ ಊಟ ಮಾಡತ್ತೀವಿ ನೋಡ್ರಿ ಜಸ್ಟ್ ಊಟ ಶುರುವಾಗೈತೆ ನಮ್ಮದು ಚಿಕನ್ ಮಾಡೀವಿ ಬಟ್ ಹೆಂಗಾಗ್ಯದ ಗೊತ್ತಿಲ್ಲ ಎಲ್ಲ ಅಡ್ದುಡ್ದೆ ಮಾಡೀವಿ ಚಂದಾಗ್ಯ ಚಿಕನ್ ಹೆಂಗಾಗ್ಯದ ಅವ್ರಿಗೆ ಎಲ್ಲಿ ಇದ್ದಿ ಹೊಂಟದ್ರಿ ಈಗ ಅವ್ನಿಗೆ ಸೊ ಎಲ್ಲರೂ ಊಟ ಮಾಡತ್ತೀವಿ ನೋಡ್ರಿ ಬರ್ರಿ ಊಟ ಮಾಡ ನೋಡಕ್ಕೆ ಚಂದ ಅನ್ಸ್ತದ ಪ್ಲೇಟ್ ನೋಡ್ರಿ ಮತ್ತೆ ನಮ್ದು ಊಟ ಮಾಡಿ ಮಮ್ಮಿಗೆ ಬಾಂಡೆ ತೊಳಿತಾರೆ ನಾವು ಅನ್ಲತ್ತೀವಿ ಬೇಡ 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 ಫ್ರೈ ಮಾಡ್ತೇವೆ ಮಮ್ಮಿ ನಾ ಗಂಗಳ ತೊಳೆದಿಟ್ಟು ಚಂದಿಲ್ಲ ಸೊಮ್ಮ ಮತ್ತೆ ತೊಳ್ಕೊತೀನಿ ಒಂದು ಹಂತ 4 ಗಂಗಳ ಲೈಟ್ ಚಮಚಗಳು ಒಂದು ಸ್ವಲ್ಪ ಯಾವ ಸರ ತೊಳ್ಕೊಂಡ್ಬಿಟ್ಟಿನಿ ನೋಡ್ರಿ ಊಟ ಎಲ್ಲ ಆಗ್ಯದ ಈಗ ಮುಕ್ಕೊಲತ್ತೀವಿ ಆರಾಮ್ಸೆ ನಮ್ಮ ಚಿಕ್ಕವನು ಜ್ವರ ಉಂಟು ನೋಡ್ರಿ ಫ್ರೆಂಡ್ಸ್ ಈಗ ಒಂದು ಅರ್ಧ ಗೋಲಿ ಹಾಕಿವ್ರಿ ಅವನಿಗೆ ನೋಡಮ್ಮ ಆರಾಮೈತೆ ಅಂತಂದ್ರೆ ಓಕೆ ಇಲ್ಲತ್ತ ಮತ್ತೆ ಈಗ ಅವನಿಗೂ ದವಾಖಾನೆಗೆ ಹೋಗ್ಬೇಕು ಅವ ಸ್ನಾನ ಮಾಡ್ಬೇಕು ಓಡಾಡನಲ್ಲ ಅದ ಕಾಲದ ಅವ್ರಿಗೆ ನಾ ಸ್ನಾನ ಮಾಡಿಸಿ ಗಪ್ಪಾಗಿ ಮಂಗಸ್ತೀನಿ ಅವ್ರಿಗೆ ಊಟ ಮಾಡಿಸಿ ನೋಡಮ್ಮ ಸರ್ ಆಳಿಂತಾನೆ ಏನಾಯ್ತು ಇವತ್ತು ರವಿರೆ ವೈರಲ್ ಒಂದು ಭಾಳ ನಡೆದಲ್ರಿ ಹಂಗಂತ ಕೆಸೇನ್ರೆ ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತೀವಿ ಬ್ಲಾಗ್ ಎಂಡ್ ಮಾಡ್ಲತ್ತೀವಿ ಇಷ್ಟು ಜನ ಒಳ್ಳೆ ಕಮೆಂಟ್ ಮಾಡಿರೋರು ಎಲ್ಲರಿಗೂ ನೋಡ್ರಿ ಥ್ಯಾಂಕ್ ಯು ಸೋ ಮಚ್ ರೀ ಹೌದು ಸೊ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನಮ್ಮವ್ರು ತಮ್ಮವ್ರು ನೋಡ್ಕೊಂಡು ಬದಾಗ ಆಮೇಲೆ 4 ದಿನ ಜೀವನ ಅದ ನಾವು ನಿಮ್ಮವರು ನೀವು ನಮ್ಮವ್ರು ಅಂತ ಹೇಳ್ಕೊತೀವಿ ಬ್ಲಾಗಿಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ಶುಭ